ಸಾವಿತ್ರಿ, ಇವ್ರ ಯಜಮಾನ್ರು ಊರಿನ ಗೌಡ್ರು. ಅವರೇ ಆ ಲೇಡಿ ಸ್ವಾಮಿ ಹಿಂದೆ ಮುಂದೆ ಸುತ್ತುತ್ತಾರೆ. ಯಾರು ಈ ಅಮ್ಮಾಜಿ? ಅವರು ನನ್ನ ಅತ್ತಿಗೆ. ಊಟಕ್ಕೆ ಎಲೆ ಹಾಕು. ನೀನ್ ತುಂಬಾ ಹೊತ್ತು ಹಸ್ಕೊಂಡಿರ್ಬಾರ್ದು. ಪರವಾಗಿಲ್ಲ ಗೌರಕ್ಕ, ಈ ಹುಡುಗರು ನೋಡಿ ಎಲ್ಲಿ ಹೋದ್ರು, ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅಡಿಗೆ ವಾಸನೆಗೆ ಎಲ್ಲಿದ್ರು ಬಂದೇ ಬರ್ತಾನೆ ನನ್ ಮಗ. ನೋಡು, ಮಾತಲ್ಲಿ ಬಂದೇ ಬಿಟ್ಟು ಬೆಕ್ಕುಗಳು. ಜಾಸ್ತಿ ಆಯ್ತಮ್ಮ ಅವಳು ಸೊಕ್ಕು. ಸಾವಿತ್ರಿ, ಅಷ್ಟರಲ್ಲೇ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಜಗಳ ಏನು ಇಲ್ಲಪ್ಪ. ಅಯ್ಯೋ, ನಿನ್ ಬಗ್ಗೆ ಎಲ್ಲ ಹೇಳಿದ್ದು. ಇವನೇನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಗೌರಕ್ಕ, ಇವಳನೇನ್ ಸಾಮಾನ್ಯ ಅನ್ಕೋಬೇಡಿ, ಮಹಾ ಕಳ್ಳಿದಾಳೆ ಇವಳುನು. ನಮ್ ನೆಮ್ಮದಿ ಹಾಳು ಮಾಡಕ್ಕೆ ಬರ್ತಾಳೆ. ಏನ್ ಹೇಳ್ತಿದೀಯ ಮಲ್ಲಿ? ಇನ್ನೇನಮ್ಮ, ಅವಳೇನಿಗೆ ಬರ್ಬೇಕು ನಮ್ ತೋಟಕ್ಕೆ? ಹಕ್ಕು ಸ್ಥಾಪಿಸ್ತಾಳೆ. ಎಲ್ಲ ತನಗ್ ಸೇರಿದ್ದು ಅಂತ. ಯಾರು ಗೊತ್ತಿಲ್ಲ ಅಕ್ಕ, ತೋಟದಲ್ಲಿ ಯಾರೋ ಓಡಾಡ್ತಾ ಇದ್ರು. ಅವ್ರು ಹಾಕೊಂಡಿದ್ ಗೆಜ್ಜೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಸ್ವಲ್ಪ ತೆಪ್ಪಗಿರ್ತೀಯ? ಅಲ್ಲಿ ನೀನ್ ಸುಮ್ನಿರಮ್ಮ, ನಾವಿಲ್ಲಿದ್ದೀವಿ ಅಂತ ಗೊತ್ತು ತಾನೆ. ಯಾಕೆ ಬರ್ಬೇಕಾ ಇನ್ಸು? ನಾವಿಲ್ದೆದ್ದಾಗ ಬಂದ್ ಸಾಯ್ಲಿ. ಬರ್ಬಾರ್ದವಳು. ಹಾಗನ್ನೋಕೆ ತೋಟ ನಿಂದಲ್ಲಪ್ಪ, ನಿಮ್ಮ ಅಪ್ಪ ಎಂದು. ಅವರು ಬೇಕಾದವ್ರು ಬರೋದನ್ನ ತಡೆಯೋದಿಕ್ಕೆ ನೀನ್ ಯಾರು, ನಾನ್ ಯಾರು? ಯಾರು ಅಲ್ವಾ? ಯಾರು ಅಲ್ವೇನಮ್ಮ? ಹೆಂಡತಿ ಮಗ ಅಂದ್ರೆ ಏನು ಅಲ್ವಾ? ಅಕ್ಕ, ಸಾವಿತ್ರಿ, ದಯವಿಟ್ಟು ನೀವೆಲ್ಲರೂ ಊಟ ಮಾಡ್ಕೊಳ್ಳಿ. ಯಾರಕ್ಕ ಅದು? ಮಲ್ಲಿ, ನಡಿ ಹೊರಡೋಣ. ನಾವ್ಯಾಕೆ ಇವ್ರ ಮನಸ್ಸನ್ನ ಕೆಡಿಸ್ಬೇಕು? ಸಾವಿತ್ರಿ, ತಡಿಬೇಡ. ನೀವೆಲ್ಲರೂ ಊಟ ಮಾಡ್ಕೊಳ್ಳಿ. ಬಾ ಮಲ್ಲಿ. ಅಕ್ಕ, ಮಲ್ಲಿ. ನೀನ್ ನಾರಾಯಣಪ್ಪ ಅಲ್ವಾ? ಹೌದು. ನೀವು? ಇದೇನ್ಲೇ ನೀವು ತಾವು ಅಂತ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ಯಾ? ನಾನ್ ಕಣ ಶ್ರೀನಿವಾಸ ಗೊಂಡೆ ಸೀನಾ. ಗೊಣ್ಣೆ ಇರೋ ಕಡೆ ಮೀಸೆ ಇದ್ರೆ ಹೆಂಗ್ ಗುರು ಸಿಗ್ಬೇಕು ಹೇಳಿ? ಅದು ಕರೆಕ್ಟ್. ಅದು ನೀನ್ ಮಾತ್ರ ಹಾಗೆ ಇದೆ ನೋಡು. ಹಣೆಗೆ ವಿಭೂತಿ, ಚಡ್ಡಿ ಇರೋ ಜಾಗದಲ್ಲಿ ಪಂಚ ಬಂದ್ಬಿಟ್ಟಿದೆ. ಮಠದಲ್ಲಿದ್ದಾಗ ಹೇಗಿದ್ಯೋ ಈಗ್ಲೂ ಹಾಗೆ ಇದೆಯಾ? ಹೌದಪ್ಪ, ಆ ಮಠದ ಕೃಪೆಯಿಂದ ಓದ್ ಸಾಕ್ತು. ಈಗ ಇನ್ನೊಂದು ಮಠದ ಕೃಪೆಯಿಂದ ಬದುಕು ಸಾಕ್ತಾ ಇದೆ. ಅಂದ್ರೆ ನೀನ್ ಯಾವ್ದೋ ಮಠದಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಆಯ್ತು. ಹೂನಪ್ಪ, ನಿಂಗೆ ಗೊತ್ತಲ್ಲ, ಕಿತ್ತು ತಿನ್ನೋ ಬಡತನ. ಓದೋಕೆ ಅಂತ ಮಠಕ್ಕೆ ತಂದು ಸೇರಿಸೋದು. ಓದ್ ಮುಗೀತು. ಅಷ್ಟರಲ್ಲಿ ಅಪ್ಪ ಅಮ್ಮ ಕಣ್ಣು ಮುಚ್ಕೊಂಡ್ರು. ಇನ್ನು ಕೆಲಸ ಅಂತ ಮಾಡ್ಬೇಕಲ್ಲ, ನಮ್ಮ ಮಠದ ಮ್ಯಾನೇಜರು ಇಲ್ಲಿ ಕೆಲ್ಸಕ್ಕೆ ಸೇರಿಸೋದು. ಒಳ್ಳೇದಾಯ್ತು ಬಿಡ. ಅದು ಅಲ್ದೆ ಕೆಲಸ ಮಾಡೋರ್ಗೆ ಎಲ್ಲೋ ಒಂದ್ ನೆಲೆ ಇದ್ದೇ ಇರುತ್ತೆ. ಏನಂತ್ಯ? ಇರಬಹುದು. ಆದ್ರೆ ಅದೇ ಮಠಗಳು ಮಾಡುವಾಗ ಮಣ್ಣು ತಿನ್ನೋ ಕೆಲಸಕ್ಕೆ ನಾವು ತಲೆ ಕೊಡ್ಬೇಕಲ್ಲ. ಅನ್ಯಾಯ ಅನ್ನೋದು ಎಲ್ಲಿರೋದಿಲ್ಲ ಹೇಳು. ಸಾವಿರಾರು ಜನ ಮಕ್ಕಳಿಗೆ ಅನ್ನದಾನ ವಿದ್ಯಾದಾನ ಮಾಡ್ತಾರಲ್ಲ, ಆ ಪುಣ್ಯ ಈ ಪಾಪದೆಲ್ಲ ತೊಡೆದಾಕ್ಬಿಡುತ್ತೆ. ಏನು ಹೋಗುತ್ತೋ ಏನೋ. ಶ್ರೀಮಂತರನ್ನ ಸುಲೀಲಿ, ಪಾಪ ಮಾಡಿದವರು ತಮ್ಮ ಪಾಪ ಕಳ್ಕೊಳ್ಳೋಕೆ ತಾವೇ ಒಡ್ಕೋತಾರೆ. ಅಂಥವ್ರನ್ನ ಸುಲೀಲಿ. ಆದ್ರೆ ಮುಗ್ಧರನ್ನ, ಅಮಾಯಕರನ್ನ ತುಳಿತಾರೆ, ಅನ್ಯಾಯ ಮಾಡ್ತಾರೆ. ಸಹಿಸ್ಕೊಳ್ಳೋಕ್ಕಾಗಲ್ಲ. ಹೀಗೂ ಮಾಡ್ತಾರ? ಅಯ್ಯೋ, ಒಂದ ಎರಡ. ಈಗ ನೋಡಿ, ನಮ್ಮ ಹಳ್ಳಿಗೆ ಹೊಸ್ದಾಗಿ ಒಬ್ರು ಬಂದಿದ್ದಾರೆ. ಯಾರೋ ಅವಧೂತೆ ಥರದ ಮುದುಕಿ ಹೇಳಿದ್ದು ಅಂತ
ಆ ಹೆಂಗಸನ್ನ ಗುರಿ ಮಾಡ್ಕೊಂಡಿದ್ದಾರೆ ನಮ್ಮ ಸಂಸ್ಥಾನದವರು. ಸಂಸ್ಥಾನನ ಎಲ್ಲಿ ನೀನ್ ಕೆಲಸ ಮಾಡೋದು? ಶ್ರೀ 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 ರಾಂಪುರ ಮಹಾಸಂಸ್ಥಾನ ಅಂತ. ಕೇಳಿದ್ದೀನಿ. ಅದ್ಯಾರೋ ಆ ಊರಿಗೆ ಹೊಸದಾಗಿ ಬಂದಿದ್ದಾರೆ ಅಂದಿಯಲ್ಲ, ಯಾರದು? ಸತ್ಯ ಸಾವಿತ್ರಿ ಅಂತ. ಒಂದು 3 ಎಕರೆ ಜಮೀನು ಇದೆಯಂತೆ ಅವ್ರದ್ದು. ಪುಣ್ಯಕ್ಷೇತ್ರ ಬೇರೆ. ಅಮ್ಮನವ್ರ ಕ್ಷೇತ್ರದಲ್ಲೇ ಮಗುವಾಗಬೇಕು ಅಂತ ಅಲ್ಲಿಗೆ ಬಂದಿದ್ದಾರೆ. ಇವ್ರಿಗೆ ಅವ್ರ ಮೇಲೆ ದ್ವೇಷ. ಅವ್ರ ಮೇಲೆ ದ್ವೇಷ ಅಮ್ಮಾಜಿಗೆ? ಹೇಳಿದ್ನಲ್ಲ, ಯಾರೋ ಮುದುಕಿ ಅಂತ. ಹೊರಗಿಂದ ಈ ಊರಿಗೆ ಬಂದು ಹುಟ್ಟೋ ಮಗುವಿನಿಂದ ನಿನ್ನ ಪತನ ಅಂದ್ಬಿಟ್ಲಂತೆ. ಅದಕ್ಕೆ ಈ ಮುದುಕಿ ಮಾತನ್ನು ಕಟ್ಕೊಂಡು ಯಾರಾದರೂ ಆ ಮಗುನ ಸಾಯಿಸ್ತಾರ? ಸಾಯಿಸೋದಾ? ಆ ಮಗು ಈ ಭೂಮಿಗೆ ಬರದೇ ಇರುವಾಗ ಮಾಡ್ತೀನಿ ಅಂತ ಮಸಲತ್ ನಡೆಸಿದ್ದಾರೆ. ಮನೇಲಿ ಇಬ್ರಿಲ್ಲ, ಅದಕ್ಕೆ ಯಾರು ಇಲ್ವೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಯಾಕೆ ಅತ್ತೆ ಮಾವ ಇಲ್ವಾ? ಅವ್ರಿಬ್ರೇ ತಾನೆ ಈ ಮನೆ ಆಧಾರ ಸ್ತಂಭ. ಹೌದು, ಆದರೆ ಆಕ್ಟಿವ್ ಆಗಿ ಈ ಮನೆ ನಂದೇ ಅಂತ ಭಾವಿಸ್ಕೊಂಡು ಕೆಲಸ ಮಾಡ್ತಾ ಇದ್ದು ನಮ್ಮತ್ತಿಗೆ. ನಿನಗ್ ಬಿಡು, ಸಾವಿತ್ರಿ ಅಕ್ಕನೇ ಈ ಮನೆ, ಅವ್ರದೇ ಈ ಮನೆ ಅನ್ನೋ ಥರ ಫೀಲಿಂಗ್. ಹೌದು, ಅವ್ರದ್ದೇ ಈ ಮನೆ. ಯಾಕೆ ನಾನಿಲ್ವಾ ಈ ಮನೇಲಿ? ಈ ಮನೆ ನಂದಲ್ವಾ? ನೀವೇ ನನ್ನ ಕಾಪಾಡಬೇಕು. ಹಾಗೆ ನೋಡ್ಬೇಡಿ, ನೀವೇನು ಹೇಳ್ತೀರ ಕೆಲಸ ಮಾಡ್ತೀನಿ. ನೀವು ಎಷ್ಟು ಬೇಕಾದ್ರೆ ನಾನು ಕೊಡಿರಿ, ಆದರೆ ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ನಿನ್ನ ಮಾತು ಕೇಳೋದಲ್ಲ, ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಹೊರಟ್ಬಿಡು. ನೋಡಿ, ದಯವಿಟ್ಟು ದಯವಿಟ್ಟು ನನ್ನ ಮಾತು ಕೇಳಿ. ಬನ್ನಿ ರಾಂಪುರಕ್ಕೆ ಹೋಗೋಣ. ಸಾವಿತ್ರಿಗೆ ಅಲ್ಲಿ ಅಪಾಯ ಇದೆ. ಏನ? ಹೌದು, ರಾಂಪುರ ಸಂಸ್ಥಾನದವರು ಸಾವಿತ್ರಿಗೆ ಅವಳು ಹುಟ್ಟ ಮಗುಗೆ ಅಪಾಯ ಮಾಡ್ತಾ ಇದ್ದಾರೆ. ಮಗುನ ಚಿವುಟವನು ನೀನೆ, ಈಗ ಬಂದು ತೊಟ್ಲು ತೂಗ್ತಾ ಇದೀಯಾ? ನನ್ನ ನಂಬಿ ಅಣ್ಣ, ದಯವಿಟ್ಟು. ಅವತ್ತು ನಾವು ಉತ್ಸವಕ್ಕೆ ಹೋಗಿ ಪ್ರಸಾದ ತಂದಿದ್ದರೆ ಏನು ಆಗ್ತಾನೆ ಇರಲಿಲ್ಲ. ಷಡ್ಯಂತ್ರ ಮಾಡಿ ನಾವು ಹೋಗದೆ ಇರೋ ಹಾಗೆ ನೋಡ್ಕೊಂಡು ಸಾವಿತ್ರಿ ಹೋಗೋ ಹಾಗೆ ಮಾಡ್ತೀವಿ. ಅದರಿಂದ ತಾನೇ ಇದೆಲ್ಲ. ಸಾವಿತ್ರಿ ರಾಂಪುರಕ್ಕೆ ಹೋಗದೆ ಇದ್ದಿದ್ರೆ ಅಲ್ಲೇ ಉಳ್ಕೊಳ್ಳೋ ನಿರ್ಧಾರ ಮಾಡ್ತಿದ್ಲಾ? ಅಯ್ಯೋ, ಎಲ್ಲ ವಿಧಿ ಲಿಖಿತ. ನೋಡಿ, ಹೀಗಾಗುತ್ತೆ ಅಂತ ಗೊತ್ತಿದ್ದು ನಾನು ದೇವರನ್ನೇ ಹಾಗೆ ಮಾಡ್ತಾ ಇರ್ಲಿಲ್ಲ. ಈಗ ಸಾವಿತ್ರಿ ನನ್ನನ್ನು ದೂಡ್ಸೋದ್ರಿಂದ ಸಾವಿತ್ರಿಗೆ ಆಗೋದು ಅಪಾಯ ತಪ್ಸಕ್ಕಾಗತ್ತ ಅಣ್ಣ? ದಯವಿಟ್ಟು ನಡೀರಿ. ಎಲ್ಲಿಗೆ? ರಾಂಪುರಕ್ಕೆ. ಸಾವಿತ್ರಿ ನನ್ನ ಸೊಸೆ, ಅವಳ ಸುರಕ್ಷತೆ ನನ್ನ ಬಾಧ್ಯತೆ. ವಿಷಯ ತಿಳಿಸಿದ್ದೀಯಾ, ಅಷ್ಟು ಸಾಕು. ಅಲ್ಲಿ ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿನ್ನ ಸಹವಾಸ ಬೇಡ, ದಯವಿಟ್ಟು ದೂರ ಇದ್ದು ಬಿಡು. ವಿಷಯ ಹೇಳಿದೆಯಲ್ಲ, ಅಷ್ಟು ಸಾಕು. ಅಲ್ಲ, ಪ್ಲೀಸ್. ಇಲ್ಲ, ಯಾರನ್ನು ನಂಬೋ ಹಾಗಿಲ್ಲ. ಅಥವಾ ಎಲ್ಲರೂ ಅವ್ರವ್ರ ಪ್ರಯತ್ನ ಮಾಡಲಿ. ನಾನು ಹಿಂದೆ ಸರಿಯಲ್ಲ. ಇಲ್ಲಿದ್ದರೆ ಯಾವ ಕೆಲಸನೂ ಆಗಲ್ಲ. ನಾನು ರಾಂಪುರ ದಾರಿ ಹಿಡಿತೀನಿ. ಸಾವಿತ್ರಿಗೆ ನೆರಳಾಗಿರ್ತೀನಿ. ಅದೇ ಕರೆಕ್ಟ್. ಯಾಕೆ ಮಾಡ್ತಾರೆ? ಸ್ವತಂತ್ರವಾಗಿರೋಕೆ ಅವಕಾಶ ಸಿಕ್ಕಿದೆ, ಆ ಅವಕಾಶನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಈ ಸಾವಿತ್ರಿ ಅಕ್ಕ ಕಾಯ್ತಾ ಇದ್ರು ಬೇರೆ ಹೋಗೋದಕ್ಕೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅವರು ಬೇರೆ ಹೋಗಿಲ್ಲ, ಬೇರೆ ಕಡೆ ಇದಾರಷ್ಟೇ. ನಾನು ಅದನ್ನೇ ಹೇಳಿದ್ದು. ಅಲ್ಲ, ಬೇರೆ ಹೋಗೋದಿಕ್ಕೂ ಬೇರೆ ಕಡೆ ಇರೋದಿಕ್ಕೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ಎಲ್ಲ ನನ್ನ ತಲೆ ಮೇಲೆ ಹೊರಸ್ಬಿಟ್ಟು ಹೋಗಿದ್ದಾರೆ. ಏನಂತ ಸಮಸ್ಯೆ ಆಗಿರೋದು ನಿನಗೆ? ಮನೆ ಮ್ಯಾನೇಜ್ ಮಾಡೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಆ ಕಡೆ ಅಡಿಗೆ ಮನೆ ಕೆಲಸ, ಈ ಕಡೆ ನಿನ್ನ ಕೆಲಸ, ನಿನ್ ಬಟ್ಟೆ ಬೇರೆ ಆಫೀಸ್ ಕೆಲಸ. ದಿನಸಿ ತರಿಸ್ಬೇಕು, ತರಕಾರಿ ತರಿಸ್ಬೇಕು, ಮನೆ ಗುಡಿಸ್ಬೇಕು, ಸಾರಿಸ್ಬೇಕು, 108 ಕೆಲಸಗಳಿತ್ತೆ. ಎಲ್ಲ ನನ್ನ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ. ಇದೆಲ್ಲಾ ಕೆಲಸನೂ ಅತ್ತಿಗೆ ಮಾಡ್ತಾ ಇದ್ರು. ಈ ತರ ಗೊಣಗ್ತಾ ಇದ್ರಾ? ನೀನ್ ಕೇಳ್ಕೊಂಡಿದ್ಯಾ? ಭಾವನ ಹತ್ರ ಎಲ್ಲ ಹೋಗಿ ಹೇಳಿರ್ತಾರೆ. ನೋಡು, ಭಾವ ತನ್ನ ಹೆಂಡತಿನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ. ಇಲ್ದಿರೋದೆಲ್ಲ ಮಾತಾಡಿ ನನ್ನ ತಲೆ ತಿನ್ಬೇಡ. ಸತ್ಯ ತಲುಪದ್ನ ಇಲ್ವೋ ನೋಡೋಣ ಇರು.
ಲೈನ್ ಬೇರೆ ಸಿಗ್ತಾ ಇಲ್ಲ. ಮೊದ್ಲು ಹಾಲ್ ಕುಡಿರಿ, ಆಮೇಲೆ ತಾಂಬೂಲ ಹಾಕೊಳ್ಳೋರಂತ. ನಮಗ್ ಬೇಡ, ತಾವೇ ಕುಡಿರಿ. ನಾನು ಕುಡಿತೀನಿ, ನೀವು ಕುಡಿರಿ. ಅಷ್ಟ್ ಹಾಲ್ ತಂದ್ಕೊಟ್ಟಿದಾರ ಗೌರಕ್ಕ. ಸರಿ. ಸೀಮೆ ಹಸಿನಲ್ಲೂ ಏಟೊಂದು ಸಂದಾಗೈತೆ, ನೀನು ಕುಡಿ. ಇದಕ್ಕೆ ಯಾವುದಕ್ಕೂ ಪೌಡ್ರನ್ನೇ ಬೇಡ, ಅಷ್ಟು ಸಂದಾಗಿರುತ್ತೆ. ಸಕ್ಕರೆನೂ ಅಷ್ಟೇ, ಎಷ್ಟು ಕಮ್ಮಿ ಹಾಕಿದೀನಿ ಗೊತ್ತಾ? ನಮ್ಮ ಹಳ್ಳಿ ಅಂದ್ರೆ ಹಂಗೆ ಕಣಮ್ಮ, ಎಷ್ಟು ಸಂದಾಗಿರುತ್ತೆ. ಆದ್ರೂ ಏನಾಯ್ತು ಸದ್ಯ? ಏನಿಲ್ಲ ಬಿಡು. ನಂಗೊತ್ತು, ಇಲ್ಲಿ ಎಷ್ಟೇ ಸೌಕರ್ಯಗಳಿದ್ರು ನಮ್ಮನೇನೆ ನಮಗ್ ಚಂದ. ಅದು ಸರಿನೇ ಅಲ್ವಾ? ನಮ್ಮ ಮನೆ, ನಮ್ಮ ಜನ ಇದ್ದಂಗೆ ಆಯ್ತದ. ಅದಕ್ಕೆ ದೊಡ್ಡವ್ರು ಹೇಳಿದ್ದು, ಗಂಜಿ ಉಂಟು ಸರಿ, ನಮ್ಮನೆ ಜಗ್ಲಿನ ಜಗತ್ತು ಅಂತ. ಎಲ್ರು ತುಂಬಾ ನೆನಪಾಗ್ತಿದಾರ. ಅಪ್ಪ, ತಮ್ಮ, ಅಪ್ಪಯ್ಯ. ನಮ್ಮ ಅಪ್ಪಯ್ಯನ್ ಯಾವತ್ತೂ ಬಿಟ್ಟಿದ್ದವನೇ ಅಲ್ಲ. ಅವನ್ ನಮ್ಮ ಅಪ್ಪಯ್ಯ ಅಲ್ಲ ಅಂತ ಗೊತ್ತಾದ ದಿನ ಯಾಕಾದ್ರೂ ನಿಜಾನೋ ಸುಳ್ಳಾಗಿರ್ಲಿ, ಇವನೇ ನಮ್ಮ ಅಪ್ಪಯ್ಯ ಆಗಿರ್ಲಿ ಅನ್ಕಂಡೆ. ಅಲ್ಲ ಅಂತ ಆದ್ರೆ ನನ್ ಬಿಟ್ಟೋಗ್ಬಿಡ್ತಾರೆ ಅಂತ ಬಹು ಸಂಕಟ ಆಗಿತ್ತು. ಸದ್ಯ ನನ್ನ ಸ್ವಂತ ಅಪ್ಪನ ಜೊತೆ ಈ ಅಪ್ಪಯ್ಯನ ನಮ್ಮ ಮನೆಗೆ ಬಂದ. ಅವ್ರೆಲ್ರಿಂದನೂ ನೀವನ್ ದೂರ ಕರ್ಕೊಂಡ್ ಬಂದ್ಬಿಟ್ಟೆ ಅಂತ ನನ್ನನ್ನು ಬೈಕೋತೀರಾ ಅಲ್ವಾ? ಚಚಾ, ನಿನ್ನ ಯಾಕೆ ಬೈಕೊಳ್ಳಿ? ನಿನ್ನ ಹೊಟ್ಟೆಯಾಗೆ ನಮ್ಮ ಬದುಕಿನ ಭವಿಷ್ಯ ಐತೆ. ನಿನಗೆ ಮನೆಯವ್ರನ್ನೆಲ್ಲ ಬಿಟ್ಟಿದ್ದು ಏಟು ಕಷ್ಟ ಆಗೈತೆ ಅಂತ ನಂಗೆ ಸುಂದರ ಗೊತ್ತು. ಆದ್ರೂ ನೀನು ಬಂದಿರೋದು ನಮ್ಮ ಪುಟ್ಟು ಕಂದ ಮನೆಗಾಗಿ ಅಲ್ವಾ? ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೂ ಒಂದೊಂದ್ಸತಿ ಭಯ ಆಗುತ್ತೆ. ಭಯ ಯಾಕೆ? ನನಗೆಲ್ಲ ಚೆನ್ನಾಗಿರೋದು, ತುಂಬಾ ಒಳ್ಳೇದೇ ಸಿಕ್ಕಿದೆ. ಆ ಪುಣ್ಯ ದೇವ್ರಿಗೆ ಅತಿ ಅನ್ಸಿ ಹೊಡೆತ ಕೊಟ್ಟು ನಾನಿರೋದನ್ನ ಮರ್ತಿದ್ದೆ. ನೋಡು ಜ್ಞಾಪಿಸಿದೀನಿ ಅಂತ ಎಲ್ಲ ಕಿತ್ಕೊಂಡ್ಬಿಡ್ತಾನೋ ಅಂತ ಭಯ ಆಗ್ತಿದೆ. ದೇವ್ರನ್ನ ಮರ್ತ್ರೆ ತಾನೆ ನೀನ್ ಮರಿಬೇಕಲ್ಲ. ನೀನ್ ಮಾಡೋ ವ್ರತಕ್ಕೆ, ಪೂಜೆಗೆ, ಪುನಸ್ಕಾರಕ್ಕೆ ದೇವ್ರು ಇವಳಿಗೆ ಇನ್ನೂ ಒಳ್ಳೇದ್ ಮಾಡೋಣ, ಇನ್ನೂ ಸಂದಾಗಿರೋದನ್ನ ಕರುಣಿಸೋಣ ಅಂತ ಯೋಚಿಸಿರ್ತಾನೆ. ನಿಮ್ ಬಾಯಿ ಹರಕೆಯಿಂದ ಹಾಗೆ ಆಗ್ಲಿ. ಎಲ್ಲ ಒಳ್ಳೆತನನು ಮೈ ತಳೆದು ನನ್ ಕೂಸು ಹುಟ್ಲಿ. ನನ್ ಎಲ್ಲಾ ಪುಣ್ಯನೂ ಅದಕ್ಕೆ ಸೇರ್ಲಿ. ತಥಾಸ್ತು. ಅದನ್ನ ಹೇಳ್ಬೇಕಾಗಿರೋದು ನೀವಲ್ಲ, ದುರ್ಗಮ್ಮ ದೇವಿ. ನಾಳೆ ನಾವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಓಕೆ. ಹಾಗೆ ಸಂಸ್ಥಾನಕ್ಕೆ ಹೋಗಿ ಅಮ್ಮಾಜಿಯವ್ರ ದರ್ಶನನೂ ಮಾಡ್ಕೊಂಡ್ ಬರೋಣ. ಯಾರು ಆ ಲೇಡಿ ಸ್ವಾಮೀಜಿನ? ನಾನಂತೂ ಬರಕ್ಕಿಲ್ಲ. ಹಾಗನ್ಬಾರ್ದು ಸತ್ಯ, ಸೌಜನ್ಯ ಅಲ್ಲ, ಅವ್ರ ಊರಿಗೆ ಬಂದಿದೀವಿ, ಹೋಗಿ ಒಂದ್ಸರ್ತಿ ನಮಸ್ಕಾರ ಹಾಕೊಂಡ್ ಬಂದ್ಬಿಡೋಣ. ಸರಿನಮ್ಮ. ಯಾವ್ರೆ, ನಂಗೆ ಏನೇನ್ ಕಾದೈತೋ, ಇನ್ನು ನನ್ನ ಕೈಲಿ ಏನೇನ್ ಮಾಡಿಸ್ತಾರೋ. ಎಷ್ಟು ಸರ್ತಿ ಫೋನ್ ಮಾಡೋದು ಮಧ್ಯಾಹ್ನದಿಂದ? ನಾವು ತುಂಬಾ ಸಲ ಫೋನ್ ಮಾಡಿದ್ವಿ ಮಾವ, ಸಿಗ್ಲಿಲ್ಲ. ಯಾವ್ದಾದ್ರು ಲ್ಯಾಂಡ್ಲೈನ್ ಇಂದ ಫೋನ್ ಮಾಡಿ ತಲುಪಿದ್ದೀವಿ, ಸುಖವಾಗಿದ್ದೀವಿ ಅಂತ ಹೇಳ್ಬೇಕಲ್ವಾ? ಹೌದು ಮಾವ, ಹೇಳ್ಬೇಕಿತ್ತು. ಆದ್ರೆ ಇಲ್ಲಿ ಮನೆ ಜೋಡಿಸ್ಕೊಳ್ಳೋದು ಅದು ಇದು ಅಂತ ಕೆಲ್ಸಗಳೇ ಆಗೋಯ್ತು. ನಿಮ್ಮೆಲ್ರಿಗೂ ತುಂಬಾ ಗಾಬರಿ ಆಗಿರ್ಬೇಕಲ್ವಾ? ಆಗದೆ ಇರತ್ತಾ? ತುಂಬಿದ ಬಸರಿನ ಕಳಿಸಿ ನಾವು ನಿರಾತಂಕವಾಗಿ ಇರಕ್ಕಾಗತ್ತಾ? ಎಲ್ಲ ಅವನ ಹೀಗೆ ಅವ್ನು ನಿನ್ನ ನೋಡ್ಕೊಳ್ಳೋದು. ಹಾಗಲ್ಲ, ಬೆಳಗ್ಗೆ ಎಲ್ಲ ಡ್ರೈವ್ ಮಾಡ್ತಿದ್ರು, ಇಲ್ಲಿಗೆ ಬಂದ್ಮೇಲೆ ಮನೆ ಹೊಂದ್ಸೋದಕ್ಕೆ ಓಡಾಡ್ತಿದ್ರು. ಸುಸ್ತಾಗಿದೆ ಅಂತ ಮಲ್ಗಿದ್ದಾರೆ. ಪ್ರಯಾಣದಲ್ಲಿ ಏನೂ ತೊಂದರೆ ಆಗ್ಲಿಲ್ಲ ತಾನೆ? ಏನೂ ಆಗ್ಲಿಲ್ಲ ಮಾವ. ಅಲ್ಲೆಲ್ರೂ ಚೆನ್ನಾಗಿದಾರ? ಅತ್ತೆ, ವಿನುತಾ, ನಾಗರಾಜ್ ಮಾವ ಎಲ್ಲ ಚೆನ್ನಾಗಿದ್ದಾರೆ. ನೀವಿಲ್ಲ ಅನ್ನೋ ಕೊರಗು ಒಂದೇ ಇಲ್ಲಿ. ನಮಗೂ ಅಷ್ಟೇ. ಸತ್ಯ ಅಂತೂ ನೀರಿಂದ ಹೊರಗೆ ಹಾಕಿದ ಮೀನಿನ ತರ ಆಗಿದ್ದಾರೆ. ಏನಾದ್ರೂ ತರೋದಕ್ಕೆ ಕಳ್ಸಿದ್ರೆ ಕಾರ್ ಸ್ಟಾರ್ಟ್ ಮಾಡಿ ಗೇರ್ ಚೇಂಜ್ ಮಾಡೋಷ್ಟರಲ್ಲೇ ಸಿಕ್ಬಿಡುತ್ತೆ. ಈ ಊರಲ್ಲಿ ಕಾರ್ ಓಡಿಸೋ ಮಜಾನೂ ಇಲ್ಲ ಅಂತ ಹೇಳ್ತಿದ್ರು. ನಿಮ್ಮನ್ನೆಲ್ಲ ತುಂಬಾ ನೆನೆಸ್ಕೋತಿದ್ದಾರೆ. ನೋಡು, ಹೇಳಿ ಹೊರಟು ಬಂದ್ಬಿಟ್ಟಿದ್ದೀನಿ. ಹೇಗಾದ್ರೂ ಸರಿ, ಕಷ್ಟನೋ ಸುಖನೋ ಹೊಂದ್ಕೊಂಡು ಅದೇ ಊರಿನಲ್ಲೇ ಇರಬೇಕು ಅಂತೆಲ್ಲ ಯೋಚನೆ ಮಾಡಬೇಡ. ಯಾವ ಗಳಿಗೆಯಲ್ಲಿ ನಿನಗೆ ಆ ಊರು ಸರಿ ಇಲ್ಲ, ಸಾಕು ಸಹವಾಸ ಅನ್ಸುತ್ತೋ ತಕ್ಷಣ ಹೊರಟು ಬಂದು. ಹಾಗೆಲ್ಲ ಏನೂ ಆಗಲ್ಲ ಮಾವ, ಇಲ್ಲೆಲ್ಲ ತುಂಬಾ ಅನುಕೂಲವಾಗಿದೆ. ಅನುಕೂಲ ಒಂದೇ ಅಲ್ವಲ್ಲಮ್ಮ, ಜನ.
ಇಲ್ಲೆಲ್ಲರೂ ತುಂಬಾ ಒಳ್ಳೆಯವರು ಮಾವ. ಶ್ರೀ ಸಂಸ್ಥಾನ ಇರ್ಬೇಕಾದ್ರೆ ಜನ ಯಾಕೆ ಕೆಟ್ಟವರಾಗ್ತಾರೆ ಹೇಳಿ? ಹಾಗೆ ಎಲ್ಲರನ್ನೂ ನಂಬ್ಕೋಬಾರ್ದು ನೀನು. ಕೆಲವು ವಿಷಯಗಳನ್ನ ಕೇಳಿದೆ, ಎಚ್ಚರಿಸೋಕೆ ಅಂತಲೇ ಫೋನ್ ಮಾಡಿದ್ದು. ಯೋಚನೆನೇ ಮಾಡಬೇಡಿ ಮಾವ. ಅಮ್ಮಾಜಿಗೆ ಈ ಊರಿನ ಜನ ಎಷ್ಟು ಹೆದರ್ತಾರೆ ಅಂದ್ರೆ ಅನ್ಯಾಯ ಮಾಡೋ ಯೋಚನೆ ಕೂಡ ಮಾಡಲ್ಲ. ಪೊಲೀಸ್ನವರು ಈ ಊರಿಗೆ ಬಂದಿದ್ದ ಇತಿಹಾಸನೇ ಇಲ್ವಂತೆ. ಅದೆಲ್ಲ ಇರಬಹುದು. ಬೇಲಿನೇ ಎದ್ದು ಹೊಲ ಮೇಯೋದಿರುತ್ತೆ ಅಂತ ಕಡೆ ರಕ್ಷಿಸೋರೆ ಭಕ್ಷಿಸ್ತಾರೆ. ಹಾಗೆಲ್ಲ ಏನೂ ಆಗಲ್ಲ ಮಾವ. ಅಮ್ಮಾಜಿ ತರದವರು ಊರಿಗೊಬ್ಬರಿದ್ರೆ ನಮ್ಮ ದೇಶ ಸುಖ ಸಮೃದ್ಧಿಯಿಂದ ತುಂಬುತ್ತೆ. ನನಗೆ ಬಂಧು ಅಲ್ಲ, ಬಳಗ ಅಲ್ಲ, ಆದ್ರೂ ಗೌರಕ್ಕ ಒತ್ತಾಸೆಯಾಗಿದ್ದಾರೆ. ಗೌಡ್ರು ಅಷ್ಟೇ, ತುಂಬಾ ತೂಕದ ವ್ಯಕ್ತಿ. ನಿನ್ನ ಹುಷಾರಲ್ಲಿ ನೀನು ಇರಬೇಕು. ಆ ಊರಲ್ಲಿ ಯಾರನ್ನೂ ನಂಬೇಡ. ತಡ ಆಗಿದೆ, ಮಲ್ಕೋ. ಬೆಳಗ್ಗೆ ಸತ್ಯನ ಹತ್ರ ಫೋನ್ ಮಾಡಿಸೋದು ಮರಿಬೇಡ. ಏಯ್, ಸಕ್ಕರೆ ಸರಿಗಿಲ್ವಾ? ನಿನ್ನ ಮುಖ ಅದ್ ಸರಿಗಿದ್ರೆ ತಾನ ಎಲ್ಲ ಸರಿಗಿರೋದು. ಎಲ್ಲಿದ್ದಾನೆ ಬೇಕುಪ್ಪ? ಹೋಗಿಲ್ವಾ ಇನ್ನು ಕೊಟ್ಟಿಗೆಗೆ? ಕರ್ದಿದ್ದ ಹಾಲಲ್ಲಿ ಆಳು ಕಾಳುಗಳು ಅರ್ಧ ಇಷ್ಟೊತ್ತಿಗೆ ನುಂಗಿರ್ತಾರೆ. ಉಸ್ತುವಾರಿಗೆ ಅಂತ ಇನ್ನೂ ಹೋಗಿಲ್ವ ಅವನು? ಹೋಗ್ಲೆ. ಹೋಗ್ತಾನೆ. ಯಾವಾಗ? ನೀನ್ ಹೆಣ ಬಿದ್ದ ಮೇಲ ಏನ್ ಮಾಡ್ತಿದ್ದಾನ ಬೇಕುಪ್ಪ? ಅದು ಪರೀಕ್ಷೆ ಅಂತ 3ನೇ ಜಮ ತನಕ ಓದ್ತಿದ್ದ. ಓಹೋ, ಏನ್ ಓದು ದೊಡ್ಡ ಆಫೀಸರ್ ಹಾಕಿ ಸಿಬೇಕ ಅವನು? ಐತೆ ಇರೋ ಅವನಿಗೆ. ಸರ್ದಾರ ಬಿತ್ಕೊಂಡಿರೋದು ನೋಡು. ಏಯ್, ಎದ್ದೇಳ ಮೇಕೆ. ಮಲಿ ಮಲಿ ಕಂದ, ಹೊಡಿಬೇಡಿ, ಇನ್ನು ನಿದ್ದೆ ಕಂಡ್ಬಿಟ್ಟಿಲ್ಲ ಕೂಸು. ಓ, ಕೂಸು ಬಿಟ್ರೆ 4 ಮಾಡ್ತಾನೆ ಕೂಸ. ಏಯ್, ಕೊಟ್ಟಿಗೆ ಹೋಗಿ ಹಾಲ್ ಕರ್ದಿರೋ ಲೆಕ್ಕ ನೋಡ್ಕೊಂತ ಬೊಗಳಿರ್ಲಿಲ್ವಾ? 4 ದಿನ ಹೋದ, ಈಗ ಬಿದ್ಕೊಂಡವನೆ. ಇನ್ 2 ನಿಮಿಷದಲ್ಲಿ ಕೊಟ್ಟಿಗೆಯಲ್ಲಿದ್ರೆ ಸರಿ, ಇಲ್ಲಾಂದ್ರೆ ಹಂಗೆ ಎದೆ ಮೇಲೆ ಕಾಲಿ. ಮಲ್ಲಿ, ತುಂಬಾ ನೋವಾಯ್ತಾ ಕಂದ? ಹೂನಮ್ಮ, ನೋಯ್ತದೆ. ಹೊಡಿಯೋ ಹೊಡ್ತಕ್ ಮೈಯೆಲ್ಲ ಜಡ್ ಬಿದ್ದೋಗಿದ್ದೀನಿ. ಆದ್ರೂ ಮನ್ಸಿಗೆ ನೋವಾಯ್ತದ ಕಣಮ್ಮ. ಒಂದೇ ಒಂದು ದಿನಕ್ಕನ ಅಪ್ಪಯ್ಯ ಮಗನೇ ಅಂತ ಬಾಯಿ ತುಂಬ ಕರೆದಿಲ್ವಲ್ಲಮ್ಮ. ಅಷ್ಟು ಬೇಡವಾಗೋದ್ನ ನಾನು. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಯಾಕೆ ಬೇಕಿತ್ತಮ್ಮ ನಾನು? ಅವ್ರಿಗೆ ಬೇಡವಾಗಿತ್ತು, ನನಗ್ ಬೇಕಾಗಿತ್ತು. ಏನಮ್ಮ ಹಂಗಂದ್ರೆ? ನೀನನ್ನ ಹೆರದೆ ಹೋಗಿದ್ದಿದ್ರೆ ನಿಮ್ಮಪ್ಪಯ್ಯ ನಂಗೆ ಗಂಡ ಅಂತ ಸಿಕ್ತಿರ್ಲಿಲ್ಲ. ಬಿಡು, ನನ್ನಣೆ ಬರಹ. ನನ್ನ ಮುಖ ನೋಡ್ಕೊಂಡು ಇದೆಲ್ಲ ಸಹಿಸ್ಕೋಕಂದ. ನೀನು ಚೆನ್ನಾಗಿ ಓದ್ಬೇಕು, ದೊಡ್ಡ ಆಫೀಸರ್ ಆಗ್ಬೇಕು. ಇವ್ರ ಸಾಹಸನೇ ಬೇಡ. ಎಲ್ಲಾದ್ರೂ ದೂರ ಹೊರಟೋಗು, ಅಲ್ಲಿ ಸುಖವಾಗಿರು ಕಂದ. ನೀನು? ನಾನು ಇಲ್ಲೇ, ಈ ಜನ್ಮಕ್ಕಿಷ್ಟೇ ಸಾಕು. ಬೇಡದ ಹೆಂಡತಿ ಅನ್ನಿಸ್ಕೊಂಡು ಹೇಗೋ ಬದುಕ್ತೀನಿ. ಇಲ್ಲ ಮೌ, ಇಲ್ಲಿ ಬಿಡಕ್ಕಿಲ್ಲ ನಿನ್ನ ಈ ರಾಕ್ಷಸನ ಹತ್ರ. ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಆಗ್ಲಿನಪ್ಪ. ಆಮೇಲೆ ನಿನಗೆ ಬರೋ ಹೆಂಡತಿ ಹತ್ರ ಚೀತು ಅಂತ ಅನ್ನಿಸ್ಕೊಳಕ್ಕ ಇಲ್ಲೇ ಹೇಗೋ ಇದ್ಬಿಡ್ತೀನಿ ಕಣೋ. ಈಗ ನೀನು ಕೊಟ್ಟಿಗೆ ಹೋಗು, ಹೋಗಿಲ್ಲ ಅಂದ್ರೆ ಅದಕ್ಕೂ ಬಿದ್ದಾವು. ನಾನು ಹೋಗಲ್ಲ ಕಣಮ್ಮ, ಅದೇನ್ ಮಾಡ್ತಾನೋ ಮಾಡ್ಕೊಳ್ಳಿ. ಅಪ್ಪ ಹಿಂಗ್ ಹಂಗೆಲ್ಲ ಅಂತಾರ? ಬಿಡ್ತು ಅನ್ನು. ಬಿಡೋ ಹಂಗಿದ್ರೆ ಅಂತೀನಿ, ಬಿಡ್ತು ಅಂತ. ಮಲ್ಲಿ, ಈಗ ಕೊಟ್ಟಿಗೆಗೆ ಹೋಗು. ನಿಂಗೊಂದು ಇಷ್ಟವಾದ ಕೆಲಸ ಹೇಳ. ಕರೆದ ಹಾಲಲ್ಲಿ 2 ಪಾವ್ ತಗೊಂಡು ತೋಟದ ಮನೆಗೆ ಹೋಗಿ ಕೊಡ್ಬಾ.
ರಂಜು ರಂಜು ಹೊತ್ತಾಯ್ತು ಹೇಳೋ. ಇರಕ್ಕ MTVನಲ್ಲಿ ಮಾರ್ನಿಂಗ್ ರಾಗ ಶುರುವಾಗ್ಲಿ. ತರ್ಲೆ, ನಾವಿರೋದು ಹಳ್ಳಿಲಿ, ಇಲ್ಲಿ MTVನೂ ಬರಲ್ಲ NTVನೂ ಬರಲ್ಲ. ಎದ್ದೇಳೋ. ಹೌದಲ್ವಾ? ಗುಡ್ ಮಾರ್ನಿಂಗ್ ಅಕ್ಕ. ನೀನೇನೆ ಬಿಂದಿಗೆ ಇಟ್ಕೊಂಡು ಮನೆ ಬಾಗ್ಲಿಗೆ ನೀರ್ ಹಾಕ್ಬೇಕು, ಕೊಳಯಲ್ಲಿ ನೀರ್ ಹಿಡಿಯಕ್ ಹೋಗ್ತಾ ಇದೀನಿ. ಅಕ್ಕ ನೀನೆಲ್ಲಕ್ ಹೋಗ್ತಿದ್ಯಾ? ನಿನ್ನ ಹತ್ರ ನೀರ್ ತರಿಸ್ದೆ ಅಂತ ಅಂಕಲ್ಗೆ ಆಂಟಿಗೆ ಬಾವಂಗ್ ಗೊತ್ತಾದ್ರೆ ಅಷ್ಟೇ ನನ್ನ ಕೊಡು. ಅಯ್ಯೋ ರಂಜು ನಿಧಾನ ಕಣೆ. ಅಕ್ಕ ಹಳ್ಳಿಲಿ ಎಷ್ಟು ಚೆನ್ನಾಗಿರುತ್ತಲ್ವಾ? ಎಷ್ಟು ಟೈಮ್ ಇದೆ ನೋಡು, ಯಾವ ಅರ್ಜೆನ್ಸಿನೂ ಇಲ್ಲ. ನಿಮ್ ಬಾವ ಎದ್ರ ನೋಡು, ಕಾಫಿ ಬೆರ್ಸ್ಕೊಡ್ಬೇಕು. ಅಯ್ಯಯ್ಯೋ ರಂಜು, ಮನೇಲಿ ಹಾಲೇ ಇಲ್ಲ ಕಣೆ. ಮೇನ್ ರೋಡ್ಗೆ ಹೋದ್ರೆ ಹಾಲಿನ ಡೈರಿ ಇದೆ, ನಾನು ಹೋಗಿ ತಂದ್ಬಿಡ್ತೀನಿ. ಡಿಕಾಕ್ಷನ್ ಬೆರ್ಸಿದೀನಿ. ನಿಮ್ ಬಾವ ಏನಾದ್ರು ಎದ್ದು ನಾನು ಎಲ್ಲಿ ಅಂತ ಕೇಳಿದ್ರೆ ಹೇಳ್ಬಿಡು. ಹೇಳಿ ಉಗಿಸ್ಕೊತೀನಿ. ಯಾಕೆ ಮತ್ತೆ ನಿನ್ನನ್ ಕಳಿಸ್ಲಾ ಹಾಲ್ ತರಕ್ಕೆ? ಮತ್ತೆ ನಿನ್ನನ್ ಕಳ್ಸ ಹಾಲ್ ತರಕ್ಕೆ? ವಯಸ್ಸಿಗೆ ಬಂದಿರೋ ಹುಡುಗಿ, ನಿನ್ನನ್ ಕಳ್ಸಕ್ ನನಗ್ ಭಯ. ನಾನ್ ಹೋಗ್ತೀನಿ ಅಂತ ಎಲ್ಲಿ ಹೇಳ್ದೆ? ಮತ್ತೆ ನಿಮ್ ಬಾವನ್ ಕಳ್ಸೋದ? ಅವ್ರಿನ್ನೂ ಮಲ್ಗಿದ್ದಾರೆ ಕಣೆ. ಅವರು ಹೋಗೋದ್ ಬೇಡ, ಹೇಗ್ ತರಿಸ್ತೀನಿ ನೋಡು. ಗೌರಕ್ಕ ಹಾಲು ಮೊಸರು ಏನು ತಗೊಳೋದ್ ಬೇಡ ಅಂತ ಹೇಳಿದ್ರು. ಬಾಯ್ ಬಿಟ್ಟು ಹೇಗ್ ಕೇಳೋದು? ಅವ್ರು ಈಗ ಮಾಡಿರೋದೇ ಹೆಚ್ಚು. ಕೇಳಲ್ಲ ಅಕ್ಕ, ಹಾಲು ತಾನಾಗೆ ಮನೆಗ್ ಬರುತ್ತೆ, ನೋಡ್ತಾ ಇರು.